ಹಾಯ್ ಫ್ರೆಂಡ್ಸ್, ನಾನು GTR ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್. ನೋಡಿ ಫ್ರೆಂಡ್ಸ್, ನಾನೊಂದು ಜಾಗಕ್ಕೆ ಹೋಗ್ಬೇಕಂತ ಬಂದಿದ್ದೀನಿ. ಈಗ ಅದು ಯಾವ ಜಾಗ ಅಂದರೆ ಅಲ್ಲಿ ಮೇಲೆ ಕಾಣಿಸ್ತಾ ಇರಬೇಕು, ನಿಮಗೆ ಲೈಟಾಗಿ ಕಾಣಿಸುತ್ತೆ ನೋಡಿ. ಆ ಜಾಗಕ್ಕೆ ಹೋಗಿ ಆ ಜಾಗದ ವೀಡಿಯೋ ಮಾಡಬೇಕಂತೇಳಿ ಹೊರಟಿದ್ದೀನಿ. ಆ ಜಾಗ ಯಾವುದು ಅಂದರೆ ಮಿನಿಮಮ್ ಅಂದರೆ ಇಲ್ಲಿಂದ 2000 ಅಡಿಗಿಂತನೂ ಹೈಟಲ್ಲಿರುವಂಥ ಒಂದು ದೇವಸ್ಥಾನ ಮೆಟ್ಕಲ್ ಗುಡ್ಡೆ ಅಂಥೇಳಿ. ನಾನು ಇದರದ್ದು ವೀಡಿಯೋ ಒಂದು ಸರಿ ಮಾಡಿದ್ದೀನಿ. ಮತ್ತು ಈಗ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಮೆಟ್ಕಲ್ ಗುಡ್ಡೆ ಹಬ್ಬ ಇದ್ದಿತ್ತು. ಹಾಗಾಗಿ ಮೆಟ್ಕಲ್ ಗುಡ್ಡೆ ಹಬ್ಬನ ನಾನು ಬರೋಕ್ಕಾಗದೇ ಇರೋ ಕಾರಣದಿಂದ ಈಗ ನೈಟಲ್ಲಿ ಶೂಟ್ ಮಾಡಿ ನೈಟಲ್ಲಿ ವ್ಯೂಸ್ ಎಲ್ಲ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಸಣ್ಣ ಆಸೆಯಿಂದ ನಾನೀಗ ಆ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಈಗ ಬೈಕಲ್ಲೇ ರೈಡ್ ಮಾಡ್ತಾಯಿದ್ದೀನಿ. 2000 ಅಡಿಗಿಂತನೂ ಮೇಲೆ ಹೋಗ್ತಾಯಿದ್ದೀನಿ, ಬೈಕಲ್ಲಿ ಹೋಗ್ತಾಯಿದ್ದೀನಿ. ಬನ್ನಿ ಮೇಲೋಗಿ ಮಾತಾಡೋಣ. ಬನ್ನಿ ಫ್ರೆಂಡ್ಸ್, ಬೈಕಲ್ಲಿ ಹೊರಟಿದ್ದೀನಿ. ನೋಡೋಣ ಅಲ್ಲಿವರೆಗೂ ಹೋಗೋಕ್ಕಾಗತ್ತಾ ಇಲ್ಲೋ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ಈಗ ಡ್ರ್ಯಾಗ್ ರೇಸಿಂಗ್ ನಡೀತಾ ಇದೆ. ಬನ್ನಿ, ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು. ನೋಡೋಣ ಬೆಟ್ಟ ಹತ್ತುತ್ತಾ ಇಲ್ವೋ ನಮ್ಮ ಗಾಡಿ ಅಂತೇಳಿ. ಸ್ವಲ್ಪ ಮುಂದೆ ಬಂದ್ರೆ ನೀನು ಮುಂದೆ ಬಂದ್ರೆ ಇಲ್ಲಿ ಲೆವೆಲ್ ಆಯ್ತು, ಮತ್ತೆ ಲಪ್ಪಿದೆ. ಓದಾಡ್ಕೊಂಡು ಹೋಗ್ತಾ ಇದ್ದೀನಿ. ಲೈಟಿಂಗ್ ಸರಿ ಇಲ್ಲ ಅನ್ಸುತ್ತೆ. ಬಂದ್ವಿ ಫೈನಲಿ ಈಗ ನಾವು ಮೆಟ್ಕಲ್ ಗುಡ್ಡೆ ಮೇಲೆ ಬಂದಿದ್ದೀವಿ. ಇಲ್ಲೊಂದು ಶಿವಲಿಂಗ ಇದೆ. ಆ ಶಿವಲಿಂಗನ ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಶಿವಲಿಂಗ ನೋಡೋಣ. ಇದೀಗ ನಾವು ಹೊಸಂಗಡಿಯಿಂದ ನಡ್ಕೊಬಂದರೆ ಇದೇ ದಾರಿಯಲ್ಲಿ ನಡ್ಕೊಂಬರ್ಬೇಕಾಗತ್ತೆ. ಇಲ್ಲೇ ನಡ್ಕೊಬಂದು ಇಲ್ಲಿ ಸ್ವಲ್ಪ ಹತ್ರ ಬಂದಾಗಿದೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ಫ್ರೆಂಡ್ಸ್, ಈಗ ನಾನು ಮೆಟ್ಕಲ್ ಗುಡ್ಡೆ ಮೇಲೆ ಆಲ್ಮೋಸ್ಟ್ ಮೆಟ್ಕಲ್ ಗುಡ್ಡೆ ಮೇಲೆ ಇದ್ದೀನಿ. ಬನ್ನಿ, ಎಲ್ಲರೂ ನಿಮಗೆ ಹಗಲೊತ್ತಲ್ಲಿ ಮೆಟ್ಕಲ್ ಗುಡ್ಡೆ ಹೆಂಗಿದೆ ಅಂತ ತೋರಿಸಿದ್ದಾರೆ. ಆದರೆ ನಾನು ರಾತ್ರಿ ಹೊತ್ತು ತೋರಿಸ್ತಾ ಇದ್ದೀನಿ. ಮೆಟ್ಕಲ್ ಗುಡ್ಡೆ ಮತ್ತು ಇಲ್ಲಿಂದ ಸಿದ್ದಾಪುರ ಕೂಡ ಕಾಣಿಸುತ್ತೆ. ಮತ್ತು ಹೊಸಂಗಡಿ ವ್ಯೂ ಲೈಟಿಂಗಲ್ಲಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೊಸಂಗಡಿ ನೋಡೋಕೆ ಹೋಗೋಣ. ಫ್ರೆಂಡ್ಸ್, ಈಗ ನಾನು ಯಾಕಂದರೆ ಮೆಟ್ಕಲ್ ಗುಡ್ಡೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಇವತ್ತು ಮೆಟ್ಕಲ್ ಗುಡ್ಡೆ ಹಬ್ಬ ಆಗಿರೋದ್ರಿಂದ ಪ್ರತಿ ವರ್ಷವೂ ಬೆಳಗ್ಗೆ ಆಗೋವರೆಗೂ ಇಲ್ಲಿ ಭಜನೆ ಪ್ರೋಗ್ರಾಮ್ ಇರುತ್ತೆ ಮತ್ತು ಆಟನೂ ಇರುತ್ತೆ.
ಆ ಭಜನೆ ಪ್ರೋಗ್ರಾಮನ್ನು ನಿಮಗೆ ತೋರಿಸ್ತೀನಿ. ಆದರೆ ಫುಲ್ ತೋರಿಸ್ತೀನೋ ಇಲ್ಲೋ ಗೊತ್ತಿಲ್ಲ, ತೋರಿಸ್ತೀನಿ. ಅಷ್ಟರೊಳಗೆ ನಾವು ಸೈಡ್ ವ್ಯೂಸ್ ಎಲ್ಲ ಹೇಗೆ ಕಾಣಿಸುತ್ತೆ, ರಾತ್ರಿ ಹೊತ್ತಲ್ಲಿ ಹೊಸಂಗಡಿ ಯಾಕೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕನ್ನೋ ಒಂದು ಕುತೂಹಲ ಇದೆ. ಬನ್ನಿ ಹೊಸಂಗಡಿ ವ್ಯೂನು ನೋಡೋಣ, ಹಾಗೆ ನಿಮಗೆ ಭಜನೆಯನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಇದೇ ಜಾಗದಲ್ಲಿ ಭಜನೆ ನಡೆಯುತ್ತೆ. ಆ ಭಜನೆಯನ್ನು ನೋಡೋಣ, ಹಾಗೆ ಮೆಟ್ಕಲ್ಗುಡ್ಡೆ ಗಣೇಶನ ದರ್ಶನವನ್ನು ಮಾಡ್ಕೊಬರೋಣ. ಬನ್ನಿ ಮೆಟ್ಕಲ್ಗುಡ್ಡೆಗೆ ಹೋಗಿ ಮೆಟ್ಕಲ್ಗುಡ್ಡೆ ಗಣೇಶನ ದರ್ಶನ ಮಾಡೋಣ. ಬನ್ನಿ ಫ್ರೆಂಡ್ಸ್. ಮಾಡ್ಕೊಂಬ ನೋಡಿ ಫ್ರೆಂಡ್ಸ್, ಈಗ ನಾನು ಗಣೇಶನ ದೇವಸ್ಥಾನದ ಹಿಂದೆ ನಿಂತಿದ್ದೀನಿ. ಯಾಕಂದರೆ ಹಿಂದೆ ನಿಂತಿದ್ದೀನಿ ಅಂದರೆ ಹೊಸಂಗಡಿ ವ್ಯೂಸ್ ನಿಮಗೆ ತೋರಿಸ್ಬೇಕು. ಹಾಗಾಗಿ ಹೊಸಂಗಡಿ ವ್ಯೂಸ್ ನೋಡಿ ಹೇಗಿದೆ. ಈಗ ಇಲ್ಲಿಂದ ಸಿದ್ದಾಪುರ ಕೂಡ ಕಾಣಿಸುತ್ತೆ ಅಂತಾರೆ. ಯಾಕಂದರೆ ನಮ್ಮ ಕಣ್ಣಿಗೆ ಅಷ್ಟೆಲ್ಲ ತಾಕತ್ತಿಲ್ಲ. 10 ಕಿಲೋಮೀಟ್ರ್ ದೂರದಲ್ಲಿರೋ ಸಿದ್ದಾಪುರ ಕೂಡ ಕಾಣಿಸುತ್ತೆ ಈ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ. ಅಂದರೆ 2000 ಅಡಿಗಿಂತನೂ ಹೈಟಲ್ಲಿದ್ದೀವಿ ಸ್ನೇಹಿತರೆ ನಾವು. ಸಿದ್ದಾಪುರ, ಕೆರೆಕಟ್ಟೆ, ಎನ್ನಬೈಲು ಎಲ್ಲದೂ ಈ ಬೆಟ್ಟದ ಮೇಲಿಂದ ಕಾಣಿಸುತ್ತೆ. ಗಣೇಶನ ದೇವಸ್ಥಾನನ ದರ್ಶನ ಮಾಡೋಣ. ಬನ್ನಿ ದರ್ಶನಕ್ಕೆ ಹೋಗೋಣ. ಮತ್ತೆ ಸ್ನೇಹಿತರೆ, ಇಲ್ಲೊಂದು ಬಾವಿ ಇದೆ. ಈ ಬಾವಿ ಎಷ್ಟು ಆಳ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಆದರೆ ಈ ಜಾಗದ ಈ ಬಾವಿಯಲ್ಲಿ ನೀವು ಎಂಥದೇ ಬೇಸಿಗೆ ಕಾಲ ಇದ್ದರೂ ಈ ಜಾಗದ ನೀರು ಬತ್ತಿದ್ದು ನನಗಂತೂ ಗೊತ್ತಿಲ್ಲ. ನಾನು ಯಾಕಂದರೆ ಬತ್ತಿದ್ದು ನೋಡೇ ಇಲ್ಲ. ಯಾವ ಟೈಮಲ್ಲಾದರೂ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ. ತಿಂಗಳಲ್ಲಿ ಒಂದು ಸರಿ ಅಂತೂ ಈ ಜಾಗಕ್ಕೆ ಬಂದು ಹೋಗ್ತಾ ಇರ್ತೀನಿ. ನೋಡಿ, ಇಷ್ಟು ಬೆಟ್ಟದ ಮೇಲೆ, ಅದು 2000 ಅಡಿಗಿಂತನೂ ಮೇಲಿದೆ. ಈ ಜಾಗದಲ್ಲಿ ಬಾವಿ ಇದೆ. ಬಾವಿಯಲ್ಲಿ ನೀರಿದೆ. ನೀರು ಕೂಡ ಕಾಣಿಸ್ತಾ ಇದೆ ನಿಮಗೆ. ನೋಡಿ ದೇವರ ಮಹಿಮೆ ಅಂದರೆ ಎಷ್ಟಿದೆ ಅಲ್ಲ. ಇದು ಒಂದೇ ಬಾವಿ ಅಲ್ಲ, ಇದೇ ಥರದ್ದು ಇನ್ನೊಂದು ಬಾವಿನೂ ಇದೆ. ಅಲ್ಲಿ ಕುಡಿಯೋ ನೀರಿಗೆ ಉಪಯೋಗಿಸ್ತೀವಿ. ಆಯ್ತು ಅಂದರೆ ನೀರು ಕುಡಿಬೋದು. ಇಲ್ಲಿಂದ ಒಂದು 20 ಅಡಿ ಕೆಳಗಡೆ, ಅದು ಬೆಟ್ಟದ ಸೈಡಲ್ಲಿದೆ. ಅಲ್ಲಿ ಸೈಡಲ್ಲೆಲ್ಲ ಹೋಗ್ಬೋದು. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ.
ಯಾಕಂದರೆ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಹಗಲಲ್ಲಿ ಮಾಡಿರೋದು. ಇದೀಗ ರಾತ್ರಿಯಲ್ಲಿ ಮಾಡ್ತಾಯಿದ್ದೀನಿ. ಹೇಳಿ ಸಾಕಲ್ಲ. ಅಲ್ಲಿಗೆ ಹೋಗಿ ಹಿಂಗೆ ಬಂದು ಅಲ್ಲಿಗೆ ಹೋಗಿ ಬಾ, ಅವ್ರ ಮುಖ ಕಾಣ್ತದೆ. ಬರ್ರಿ ಎಂಡ್ ಆದ್ಮೇಲೆ ಹೋಗಿ. ನನಗೆ ಈ ಕ್ಷೇತ್ರದ ಬಗ್ಗೆ ಗೊತ್ತಿರುವಂಥ ಸಣ್ಣ ಕಥೆನೂ ಹೇಳ್ತೀನಿ, ಮತ್ತು ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಯಾಕಂದರೆ ಅಗಸ್ತ್ಯ ಮಹಾಮುನಿಗಳು ಈ ಜಾಗದಲ್ಲಿ ತಪಸ್ಸು ಮಾಡಿ ಈಶ್ವರನ ಬೇಡ್ಕೊಂಡಾಗ ಈಶ್ವರ ಪ್ರತ್ಯಕ್ಷ ಆದರು ಅಂಥೇಳಿ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆಯಂತೆ. ಮತ್ತು ಇಲ್ಲಿ ಈಶ್ವರ ದೇವಸ್ಥಾನವೂ ಇದೆ ಅಂಥೇಳಿ ಹೇಳ್ತಾರೆ. ಆದರೆ ಈಶ್ವರ ದೇವಸ್ಥಾನ ಕಟ್ಟಬೇಕಂತೇಳಿ ಈಗ ಇದೆಲ್ಲ ಜೀರ್ಣೋದ್ಧಾರಕ್ಕೆ ಇದು ಮಾಡ್ತಾಯಿದ್ದಾರೆ. ಮತ್ತು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಇದರಲ್ಲಿರೋದ್ರಿಂದ ಸ್ವಲ್ಪ ಗೊತ್ತಿದೆಯಲ್ಲ ನಿಮಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರೆ ಹೇಗಿರುತ್ತೆ ಅಂಥೇಳಿ. ಹಾಗಾಗಿ ಇದು ಈಗ ಜೀರ್ಣೋದ್ಧಾರ ಮಾಡ್ತಾರೆ, ಬಿಡಲ್ಲ. ಯಾಕಂದರೆ ದೇವಸ್ಥಾನ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಒಪ್ಕೊಳುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತು ಇಲ್ಲಿ ಹೊಸಂಗಡಿ ರಾಜಮನೆತನ ಇದ್ದಂಥ ಕಾಲದಲ್ಲಿ, ಅಂದರೆ 700ರಿಂದ 800 ವರ್ಷಗಳ ಹಿಂದೆ ರಾಜಮನೆತನ ಇದ್ದಂಥ ಕಾಲದಲ್ಲಿ ಈ ಜಾಗ ಹೊಸಂಗಡಿ ಅನ್ನೋದು ಶಸ್ತ್ರಾಗಾರದ ಒಂದು ಜಾಗ ಆಗಿತ್ತು ಅಂತೇಳಿ ಹೇಳ್ತಾರೆ. ಶಸ್ತ್ರಾಗಾರದ ಜಾಗ ಆಗಿದ್ದಾಗ ಇಲ್ಲೇ ಕೆಳಗಡೆ ಈ ದೇವಸ್ಥಾನ ನಾನೀಗ ತೋರಿಸಿದ್ನಲ್ಲ, ಆ ದೇವಸ್ಥಾನದ ಹಿಂದೆ ಒಂದು ಕೋಟೆ ಇದೆ. ಇಲ್ಲಿ ಕೋಟೆ ಇದೆ. ಕೋಟೆ ಯಾಕಿದೆ ಅಂದರೆ ಇಲ್ಲಿ ಗೂಢಚಾರ್ಯ ಕೆಲಸ ಮಾಡೋದಕ್ಕೋಸ್ಕರ ಇಲ್ಲಿ
ಕಾವಲುಗಾರರು ಇರ್ತಾ ಇದ್ರಂತೆ. ಇಲ್ಲಿಂದ ನೋಡಿ ಅಲ್ಲಿ ಏನಾದರೂ ವೈರಿಗಳು ಬರ್ತಾರ ಏನು ಅಂತೇಳಿ ನೋಡೋದಕ್ಕೋಸ್ಕರ ಗೂಢಚಾರಿಕೆ ಮಾಡ್ತಾಯಿದ್ರು ಅಂತೇಳಿ ಹೇಳ್ತಾರೆ. ಅಂದರೆ ಈ ಜಾಗ ಮಿನಿಮಮ್ ಅಂದರು ನಮಗೆ ಗೊತ್ತಿದ್ದಂಗೆ 700-800 ವರ್ಷ ಅಂಥೇಳಿ ಹೇಳ್ತಾರೆ, ರಾಜ ಮನೆತನದಲ್ಲಿ ಇದ್ದಂಥ ಕಾಲದಲ್ಲಿ. ಆಯಿತಾ ಸ್ನೇಹಿತರೆ, ಈ ಜಾಗದ ಇಷ್ಟೇ ನನಗೆ ಗೊತ್ತಿರೋದು. ಈಶ್ವರನ ದೇವಸ್ಥಾನನೂ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಈಶ್ವರ ದೇವಸ್ಥಾನಕ್ಕೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಈಶ್ವರ ದೇವಸ್ಥಾನ ಅಂತೇಳಿ ಇದು ಮಾಡಿದಾರಂತೆ. ಮತ್ತು ಈ ಗಣೇಶನ ದೇವಸ್ಥಾನ ಈ ಗೂಢಚಾರ್ಯರು ಬಂದು ಇಲ್ಲಿ ಇರಬೇಕಾದ್ರೆ ಹೆದರಿಕೆಗೋಸ್ಕರ ಪ್ರತಿಷ್ಠಾಪನೆ ಕೂಡ ಮಾಡಿರ್ಬೋದು ಅನ್ನೋ ಒಂದು ಮಾತು ಕೂಡ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ನಮ್ಮ ವಿಮರ್ಶೆ ಮಾಡ್ತಾ ಕೂತ್ಕೊಳಕ್ಕೆ ಹೋಗಲ್ಲ ನಾನು, ಯಾಕಂದರೆ ನನಗೇನು ಗೊತ್ತಿದೆಯೋ ಅದನ್ನು ಮಾತ್ರ ಹೇಳಬೇಕು. ಓಕೆ ಸ್ನೇಹಿತರೆ, ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಸ್ನೇಹಿತರೆ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದವರು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಡಿ, ಕ್ಯಾನ್ಸಲ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಡನ್ ಅಂತ ಹೊಡೆದ್ಬಿಡಿ. ಇಲ್ಲಿಗೆ ನನ್ನ ವಿಡಿಯೋ ಸೈನಿಂಗ್ ಅಪ್ ಆಗ್ತಾಯಿದ್ದೀನಿ. ನಮಸ್ಕಾರ.